ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಅಂದರೆ ಆತನು ನಮ್ಮನ್ನು ಅಭಿಷೇಕಿಸ್ತಾನೆ ಪ್ರಿಯರೇ. ಜಕಾಯ ಪತ್ರಿಕೆ 4ನೇ ಅಧ್ಯಾಯ 1ರಿಂದ 14 ನೀವು ನೋಡಿ, ಅಲ್ಲಿ ದೇವರು ನಮ್ಮ ಸಂಗಡ ಮಾತನಾಡ್ತಾನೆ. ದೇವರು ನಮ್ಮನ್ನು ನಿದ್ದೆಯಿಂದ ಎಬ್ಬಿಸುವಂತೆ ನಮ್ಮನ್ನು ಕಾಯ್ತಾನೆ. ನಾವು ನಮ್ಮನ್ನು ಒಂದು ದೀಪಸ್ತಂಭವಾಗಿ ಮಾಡ್ತಾನೆ. ಮೋಶೆಯ ಕಾಲದಲ್ಲಿ ನಾವು ನೋಡುವುದಾದರೆ ಕರ್ತನು ಮೇಘಸ್ತಂಭವಾಗಿಯೂ ಅಗ್ನಿಸ್ತಂಭವಾಗಿಯೂ ನಡೆಸಿದ್ದನ್ನು ನಾವು ನೋಡ್ತೇವೆ. ಆ ಒಂದು ದೀಪಸ್ತಂಭ ನಮ್ಮನ್ನು ನಡೆಸ್ತದೆ. ಆ ದೀಪಸ್ತಂಭ ನಮ್ಮ ಅಗತ್ಯಗಳನ್ನು ಪೂರೈಸ್ತದೆ. ಯಾಕೆಂದರೆ ಕರ್ತನು ನಮ್ಮ ಒಡೆಯನು, ಕರ್ತನು ನಮ್ಮನ್ನು ನಡೆಸುವನು. ನಮ್ಮ ಬಲದಿಂದನೋ ನಮ್ಮ ಶಕ್ತಿಯಿಂದನೋ ನಾವು ನಡೀತಾ ಇದ್ದೀವಿ ಅಂತಂದರೆ ಸುಳ್ಳು. ನಮ್ಮ ಬಲ ಆಗಲಿ, ನಮ್ಮ ಪರಾಕ್ರಮ ಆಗಲಿ, ನಮ್ಮ ಶಕ್ತಿಯಾಗಲಿ, ನಮ್ಮ ಜ್ಞಾನವಾಗಲಿ, ಅವೆಲ್ಲವನ್ನು ಕೊಟ್ಟವನು ಯೆಹೋವ. ಯೆಹೋವ ಈರೇ, ಅವನು ಇಮ್ಮಾನುವೇಲ್. ಆತನ ಬಲದಿಂದ ನಮ್ಮನ್ನು ನಡೆಸ್ತಾನೆ, ಆತನ ಶಕ್ತಿಯಿಂದ ನಡೆಸ್ತಾನೆ. ನಮ್ಮ ಆತ್ಮವನ್ನು ಆತನು ಮುಂದೆ 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 ಕರೆದುಕೊಂಡು ಹೋಗುವವನಾಗಿದ್ದಾನೆ. ಆದರೆ ಕೃಪೆ ಉಂಟಲ್ಲ, ಆ ಕೃಪೆ ಎಲ್ಲ ಆರ್ಭಟಗಳನ್ನು ಅದು ನಿಲ್ಲಿಸಿ ನಮ್ಮನ್ನು ಕೃಪೆಯಿಂದ ಕೃಪೆಗೆ ನಡೆಸುವಂಥದ್ದಾಗಿದೆ. ಕೃಪೆಯಿಂದ ಕೃಪೆ, ಆಶೀರ್ವಾದದಿಂದ ಆಶೀರ್ವಾದ, ಸಣ್ಣ ಕಾರ್ಯಗಳಿಂದ ನಮ್ಮನ್ನು ದೊಡ್ಡ ಕಾರ್ಯದವರೆಗೂ ನಮ್ಮನ್ನು ಕರ್ತನು ನಡೆಸುವವನಾಗಿದ್ದಾನೆ ಪ್ರಿಯರೇ. ಕರ್ತನು ನಮ್ಮ ಪ್ರಾರ್ಥನೆಯನ್ನು ಕೇಳುವವನಾಗಿದ್ದಾನೆ. ಕರ್ತನು ಬಲಗಡೆಯಲ್ಲಿ ದೀಪಸ್ತಂಭವಾಗಿರ್ತಾನೆ. ನಮ್ಮ ಬಲಗಡೆ ಕರ್ತನು ದೀಪಸ್ತಂಭವಾಗಿದ್ದು ನಮ್ಮನ್ನು ನಡೆಸ್ತಾನೆ ಪ್ರಿಯರೇ. ಯಾಕೆಂದರೆ ಈ ಸಮಸ್ತ ಭೂಮಿಯು ಕರ್ತನ ಅಂಗೈಯಲ್ಲಿ ಚಿತ್ರಿಸಲ್ಪಟ್ಟಿದೆ. ಆದಿಕಾಂಡದಲ್ಲಿ ನಾವು ಮೊದಲೇ ನೋಡುವುದಾದರೆ ಈ ಲೋಕವನ್ನು ಆತನು ಹೇಗೆ ಚಿತ್ರಿಸಿದನು ಅನ್ನುವಂಥದ್ದನ್ನು ನಾವು ನೋಡುವವರಾಗಿದ್ದೇವೆ. ಕರ್ತನು ಈ ಲೋಕವನ್ನು ಕಟ್ಟಿದಂಥ ಪರಿ, ಕರ್ತನು ಸಮಸ್ತವನ್ನು ಉಂಟು ಮಾಡಿದಂಥ ಪರಿ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಯಾಕೆಂದರೆ ಆತನು ನಮ್ಮನ್ನು ಕಾಯುವ ಗುರಾಣಿ. ಆತನು ಕಾಯುವ ಗುರಾಣಿ ಅಂದರೆ ದೇವಸಭೆ ಎಂಬ ದೀಪಸ್ತಂಭ ಉಜ್ವಲವಾಗಿ ಉರಿತದೆ ಅನ್ನುವಂಥದ್ದನ್ನು ಯೋಹಾನ ಪತ್ರಿಕೆ 1ನೇ ಅಧ್ಯಾಯ 14ರಲ್ಲಿ ನಾವು ನೋಡ್ತೇವೆ. ಅಲ್ಲಿ ನಾವು ನೋಡ್ತೇವೆ, ಇದಲ್ಲದೆ ಆ ವಾಕ್ಯವಾಗಿರುವ ಆತನು ಶರೀರಧಾರಿಯಾಗಿ ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಕರ್ತನು ವಾಕ್ಯವೆಂಬ ನರಾವತಾರ ವ್ಯಕ್ತಿ. ಯೋಹಾನದಲ್ಲಿ ವಾಕ್ಯ ಅನ್ನುವಂಥದ್ದು ಅದು ಶರೀರಧಾರಿಯಾಗಿ, ವಾಕ್ಯ ನಮ್ಮ ಮಧ್ಯೆ ಶರೀರಧಾರಿಯಾಗಿ ಕೃಪೆಯಿಂದ ಸತ್ಯದಿಂದ ತುಂಬಿ ನಮ್ಮ ಮಧ್ಯದಲ್ಲಿ ಕರ್ತನು ವಾಸ ಮಾಡುತ್ತಿದ್ದಾನೆ ಅನ್ನುವಂಥ ಸತ್ಯವನ್ನು ಸಾರ್ವಕಾಲಿಕವಾಗಿ ನಾವು ತಿಳಿಯಬೇಕಾಗಿದೆ. ಅಂದರೆ ತಂದೆಯಿಂದ ಹುಟ್ಟಿದ ಒಬ್ಬನೇ ಮಗನ ಮಹಿಮೆಯಂತೆ ನಾವು ಆತನ ಮಹಿಮೆಯನ್ನು ನೋಡಿದೆವು. ನಾವು ಯಾರ ಮಹಿಮೆಯನ್ನು ನೋಡಿದೆವು ಅಂತಂದರೆ ಅದು ಕೇವಲ ಕರ್ತನ ಮಹಿಮೆ. ಈ ಲೋಕದಲ್ಲಿ ನಾವು ನೋಡುವಂಥದ್ದು ಏನಪ್ಪ ಅಂತಂದರೆ ಅದು ಕರ್ತನ ಮಹಿಮೆಯನ್ನು ನಾವು ನೋಡಿದೆವು. ಕರ್ತನ ಮಹಿಮೆ ಬಹಳ ಬಲವುಳ್ಳದ್ದು, ಮಹಿಮಕರವಾದದ್ದು, ಪ್ರಸನ್ನತೆಯುಳ್ಳಂಥದ್ದು, ಸಮತೋಲನ ಉಳ್ಳುವಂಥದ್ದು. ಅದು ನಮ್ಮನ್ನು ಜೀವಿಸುವಂಥ ಒಂದು ಕೃಪೆಯನ್ನು ಕೊಡುವಂಥದ್ದು. ಹಾಗಾಗಿ ಕರ್ತನು ನಮ್ಮನ್ನು ಆಶೀರ್ವದಿಸ್ತಾನೆ ಪ್ರಿಯರೇ. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ನಿಮ್ಮೆಲ್ಲರನ್ನು ಕರ್ತನು ಹೇರಳವಾಗಿ ಉನ್ನತಕ್ಕೆ
ನಡೆಸಲಿ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ದೇವರೇ ಅಪ್ಪ, ಯಾರ್ಯಾರಿಗೆ ಗರ್ಭಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದೆಯೋ ಅವರನ್ನು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇನೆ. ನಿಮ್ಮ ರಕ್ತ ಚೆಲ್ಲಲ್ಪಡಲಿ ಸ್ವಾಮಿ. ಯೇಸುವೆ ಅಪ್ಪ, ಯೆಹೋವನು ವಿಶೇಷವಾಗಿ ಸ್ವಾಮಿ ಅಪ್ಪ, ಪುತ್ರ ಪೌತ್ರ ಸಂತಾನವು ಯೆಹೋವನು ಕೊಡುವಂಥ ಬಹುಮಾನ, ಯೆಹೋವನು ಕೊಡುವಂಥ ಸ್ವಾಸ್ಥ್ಯವು ಅಂತ ವಾಕ್ಯದಲ್ಲಿ ನಾವು ನೋಡ್ತೇವೆ. ಈ ವಾಕ್ಯದ ಪ್ರಕಾರ ನಡೆಸು ಸ್ವಾಮಿ. ಮಕ್ಕಳು ಸಾಕ್ಷಿಗಳನ್ನು ಬರೆದು ಕಳಿಸಲಿ, ಸಾಕ್ಷಿಗಳನ್ನು ಹೇಳಲಿ ಸ್ವಾಮಿ. ಮಕ್ಕಳನ್ನು ಆಶೀರ್ವದಿಸಯ್ಯ, ಬಲಪಡಿಸಯ್ಯ, ಸ್ಥಿರಪಡಿಸಯ್ಯ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ, ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ.